ಇವತ್ತಿನ ಸಂಸ್ಕಾರದಲ್ಲಿ ವಿಚಾರ ತಿಳಿಸಕ್ಕೆ ಮೊದಲು ನಾವುಗಳು ಒಂದು ವಿಶೇಷವಾಗಿರತಕ್ಕಂಥ ಅವಧಿಯನ್ನು, ಒಂದು ರೂಪುರೇಖೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಮ್ಮಲ್ಲಿ ಸಂಸ್ಕಾರ ಅಂತಕ್ಕಂಥದ್ದು ಎಷ್ಟೋ ಸತ್ತು ಹೋಗ್ತಾ ಇದೆ. ಆದರೆ ಆ ಸಂಸ್ಕಾರವನ್ನು ಉಳಿಸ್ತಕ್ಕಂಥ ಅವಕಾಶಗಳ ಜೊತೆಗೆ ಮನೆಯಲ್ಲಿ ಮನೆ ಮದ್ದು ಅಂತ ಕರಿತೀವಿ. ಕೆಲವರೆಲ್ಲ ಎದುರುಗಡೆ ಮದ್ದಲ್ಲ ಅಂತಾರೆ. ಅಟ್ಲೀಸ್ಟ್ ಮನೆ ಮದ್ದು ಅನ್ನೋದು ಬಹಳ ಮುಖ್ಯ. ಎಷ್ಟೋ ಜನ ಅಜ್ಜಿ ತಾತಂದ್ರೆಲ್ಲ ಪಾಪ ಆ ಕಾಲದಿಂದ ಮಾಡಿರ್ತಕ್ಕಂಥ ನಮ್ಮ ಸಂಸ್ಕಾರಗಳನ್ನು ಅಳೆದು ಹೋಗ್ತಾ ಇದೆ. ಅಂದರೆ ಏನು ಮಾಡ್ತಾ ಇದ್ರು, ಸಣ್ಣ ಪುಟ್ಟದ್ದು ಮಾಡ್ತಾ ಇದ್ರು. ಔಷಧಿ ಬಿಫೋರ್ ಅಂದರೆ ಫಸ್ಟ್ ಏಡ್, ಡಾಕ್ಟರ್ ಹತ್ರ ಹೋಗೋಕ್ಕೆ ಮೊದಲು ಒಂದು ಫಸ್ಟ್ ಏಡ್ ಅಂತ ಮಾಡೋರು. ಏನಾದ್ರು ಸಣ್ಣ ಪುಟ್ಟ ತೊಂದರೆ ಇದ್ರೆ ಯಾರಪ್ಪ ಕಾಪಾಡೋದು ಅಂದರೆ ಅಜ್ಜಿ ಕೇಳೋ ಹೇಳ್ಬಿಡೋರು ಅಂದು. ಸರಿ, ಅಜ್ಜಿ ಹೇಳೋರು ನಾನು ಕೂತ್ಕೊಂಡು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಅವರೇ ಮಾಡ್ಕೊಡೋರು. ಇದೆಲ್ಲ ಏನು ಅರ್ಥ ಅಂದರೆ, ನೀವುಗಳು ನಿಮ್ಮ ತಂದೆ ತಾಯಂದ್ರನ್ನ, ನಿಮ್ಮ ಅಜ್ಜಿ ತಾತಂದ್ರನ್ನ ಯಾವ ಕಾಲಕ್ಕೆ ಹೊರಭಾಗದಲ್ಲಿ ವೃದ್ಧಾಶ್ರಮದಲ್ಲಿ ಬಿಟ್ಟಿದ್ದೀರಾ, ಕರ್ಮ ಎಲ್ಲ ಕರ್ಕೊಂಬಂದ್ಬಿಡಿ ವಾಪಸ್. ಹೇಳಿದ್ದೀನಿ ಇವತ್ತೇ, ನೀವು ಅದನ್ನೆಲ್ಲ ಕರ್ಕೊಂಬಂದಾಗ ಸಣ್ಣ ಸಣ್ಣ ಮೊಮ್ಮಕ್ಕಳಾಗಿರ್ತಕ್ಕಂಥ ನೀವುಗಳು, ಸಣ್ಣ ಮಕ್ಕಳಾಗಿರ್ತಕ್ಕಂಥ ನಿಮಗೆ ಒಂದು ಒಳ್ಳೆಯ ಉಪಾಸನೆಯನ್ನು ಕೊಡ್ತಾರೆ. ಏನಂತ ಕಥೆಗಳು ಹೇಳ್ತಾರೆ, ನಮ್ಮ ಸಂಸ್ಕೃತಿಗಳು ಹೇಳ್ತಾರೆ. ಸೊಸೆಯಂದ್ರಿಗಾಗಲಿ, ಮಗಳಿಗಾಗಲಿ, ತಂದೆಯಂದ್ರಿಗಾಗಲಿ ಇವ್ರಿಗೆಲ್ಲ ಏನಾದರೆ ಪಾಠಗಳನ್ನು ಹೇಳ್ಕೊಡ್ತಾರೆ. ಏನಂತ, ಇದನ್ನು ಮಾಡ್ಕೊ ಸರಿ ಹೋಗುತ್ತೆ, ಯಾರಿಲ್ಲ ಅಂದವರು. ಅಂದರೆ ಅವರು ತಾತ ಮುತ್ತಾತಂದು ಹೇಳಿರೋದನ್ನೇ ಆಜ್ಞಾ ಪರಿಪೂರ್ಣಕವಾಗಿ ಹೇಳ್ಕೊಡೋದು. ಇದನ್ನು ನೀವು ಮಾಡಬೇಕಾದ್ರೆ ಮನೇಲಿ ಸಣ್ಣ ಸಣ್ಣದಾಗಿರ್ತಕ್ಕಂಥ ಒಂದು ಕಾರ್ಯಗಳನ್ನು ಮಾಡ್ಕೊತಾ ಬಂದರೆ ಎಷ್ಟೋ ನೆಮ್ಮದಿ. ಪೂಜೆ ಪುನಸ್ಕಾರ ಇರಲಿ, ಜೊತೆಗೆ ಔಷಧಿಗಳನ್ನು ಕೂಡ ಮಾಡೋರು. ಅದಕ್ಕೆ ಮನೆ ಮದ್ದು ಅನ್ನೋರು. ಈ ಮನೆ ಮದ್ದಲ್ಲೇ ಮದ್ದುಗಳಾಗ್ಬಿಟ್ಟಿದ್ದೀರ ನೀವುಗಳೆಲ್ಲ ಬಹಳ ಜನ. ಅದಕ್ಕೆ ಮನೆ ಮದ್ದನ್ನು ಉಪಯೋಗಿಸ್ಕೊಂಡು ಫಸ್ಟ್ ಏಡ್ ಅಂತ ತಗೊಂಡ್ರೆ ಖಂಡಿತವಾಗ್ಲೂ ದೊಡ್ಡ ಅನಾಹುತಗಳನ್ನ ತಪ್ಪಿಸ್ಬೋದು, ದೊಡ್ಡ ಕಾರಣಗಳನ್ನು ತಪ್ಪಿಸ್ಬೋದು. ನೋಡಿ, ಫಾರ್ ಎಕ್ಸಾಂಪಲು, ಶುಗರು ವೀಕ್ ಆಗೋದು, ತಲೆ ಸುತ್ತು ಬಿದ್ದೋದಂತೆ ಅಂದರೆ ಏನು ಮಾಡೋರು, ಶುಗರ್ ವೀಕ್ ಆದ ತಕ್ಷಣ ಏನು ಮಾಡೋರು, ಸಕ್ಕರೆ ನೀರು ಹಾಕಿ ಕಳಿಸ್ಕೊಟ್ಬಿಡೋರು. ಇಷ್ಟೇ, ಸಕ್ಕರೆ ನೀರು ಕುಡಿ ಚೆನ್ನಾಗಿರುತ್ತೆ ಅಂದ್ಬಿಡೋರು. ಇದೇನು ಈಗ ತಾನೇ ಶುಗರ್ ಡೌನು ಅಂದ ತಕ್ಷಣ ಸಕ್ಕರೆ ನೀರು ಹಾಕಿ ತಲೆ ಸುತ್ತವ ಸರೋಗತ್ತಾ, ಕುಡಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿತ್ತು, ಅಷ್ಟು ಕ್ಲಾಸ್ ಆಗಿರ್ತಿದ್ದು. ಶುಗರ್ ಹೆಚ್ಚಾಗೋಯ್ತು, ಏನು ಮಾಡೋರು, ನಿಂಬೆ ಹಣ್ಣನ್ನು ವಿತೌಟ್ ಶುಗರ್ ಹಾಕ್ಬಿಟ್ಟು ಅದ್ರ ಜೊತೆಗೆ ಯಾಲಕ್ಕಿಯನ್ನು ಹಾಕ್ಬಿಡೋರು. ಯಾಲಕ್ಕಿ ಹಾಕಿ ಕೊಟ್ಬಿಟ್ಟಾಗ ನಾವು ನಿಂಬೆ ಹಣ್ಣಿನ ಪಾನಕನ ವಿತ್ ಶುಗರ್ ಕುಡಿದ್ರೆ, ಸಕ್ಕರೆ ಸಮೇತ ತಗೊಂಡ್ರೆ ಏನಾಗ್ತಿತ್ತೋ, ಶುಗರ್ ಜಾಸ್ತಿ ಆಗುತ್ತೋ. ಜಾಸ್ತಿ ಆಗಿರೋದು ಕಮ್ಮಿ ಮಾಡೋಕ್ಕೆ ಏನು ಮಾಡೋದು, ಯಾಲಕ್ಕಿನ ಹಾಕೋರು. ಯಾಕೆ ಹಾಕಿದಾಗ ಕಂಟ್ರೋಲ್, ಎಲ್ಲ ಲಿವರ್ಗೆಲ್ಲ ಏನು ಮಾಡೋದು, ಕಂಟ್ರೋಲ್ ತಂದ್ಬಿಡೋದು. ಎಲ್ಲ ನರ್ವ್ಸ್ ಎಲ್ಲ ಟಕ 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 ಅಂತ ಆಕ್ಟಿವೇಶನ್ ಆಗಿರೋದಲ್ಲ, ಜಾಸ್ತಿ ಆಗಿರೋಲ್ಲ ಕಮ್ಮಿ ತಂದ್ಬಿಡೋದು. ಇಲ್ಲದೆ ಇದ್ರೆ ಏನು ಮಾಡೋರು, ಹಿತ್ಲುಗಡೆ ಹೋಗೋರು ಒಂದು ಅಮೃತ ಬಳ್ಳಿ ಚೆನ್ನಾಗ ಅಂತ ಹೀರ್ಬಿಡೋದು. ಅದನ್ನು ಹೀರಬೇಕಾದ್ರೆ ನೀರು ಹಾಕೊತಿರಲ್ಲ, ಅದರ ಒದ್ದೆ ಪದಾರ್ಥದಲ್ಲಿ, ಅದರ ಒದ್ದೆನಲ್ಲಿ ಸೇರಿಸಿ ಚೆನ್ನಾಗಿ ಕಿವುಚಿ ಸ್ವಲ್ಪ ಉಂಡೆಗೆ ಹಾಕೋ, ಬಾಯಿಗೆ ಹಾಕೋ ಅಂತಾರೆ. ತಕ್ಷಣ ಬಾಯಿಗೆ ಹಾಕೊಂಡ್ಬಿಡೋರು. ಅದನ್ನು ಹಾಕೊಂಡಾಗ ಏನಾಗುತ್ತೆ, ಒಳಭಾಗದಲ್ಲಿರ್ತಕ್ಕಂಥ ಶುಗರ್ ಕಂಟೆಂಟ್ಸು ಭಾಳ ಕಂಟ್ರೋಲ್. ಅಮೃತ ಬಳ್ಳಿ, ಏನಕ್ಕೆ ಇದು ಅಮೃತ ಬಳ್ಳಿ ಅಂತ ಹೆಸರು ನೋಡಿ, ಅಮೃತ ಬಳ್ಳಿ. ಏನು ಅರ್ಥ ಅಂದರೆ, ಪ್ರತಿಯೊಬ್ಬರ ಮನೆಯಲ್ಲೂ ಯಾರ ಮನೇಲಿ ಅಮೃತ ಬಳ್ಳಿ ಇರುತ್ತೋ ವೈದ್ಯೋ ನಾರಾಯಣ ಸಾಕ್ಷಾತ್ ಯಾರೋ ಧನವಂತರಿ ಮನೇಲಿ ಕೂತಿದ್ದಾನೆ ಅಂತ ಅರ್ಥ. ಅದಕ್ಕೆ ಧನವಂತರಿ ಹೋಮಕ್ಕೆ ನಾವು ಹಾಕ್ತಿದ್ದ ಹವಿಸ್ ಏನು ಗೊತ್ತಾ, ಒಂದು ಚಿಕ್ಕದಾಗ ಅಮೃತ ಬಳ್ಳಿ ಕಟ್ ಮಾಡಿಕೊಂಡು ಆ ಕಡ್ಡಿಗಳನ್ನೆಲ್ಲ ಒಣಗಿರೋದನ್ನೆಲ್ಲ ಜೋಡಿಸ್ಕೊಂಡು ಹೋಮಕ್ಕೆ ಅದನ್ನೇ ಹಾಕ್ತಿದ್ದು. ಕೆಲವರೆಲ್ಲ ಸನ್ಯಾಸಿಗಳು, ಸ್ವಾಮಿಗಳು ಏನು ಮಾಡೋರು ಗೊತ್ತಾ, ಬನ್ನಿರಿ ನಿಮ್ಮ ಮಗುಗೆ ಸರಿ ಇಲ್ವಾ, ಇದೆ ಬನ್ನಿ ಆ ವಿಭೂತಿ ಭಸ್ಮ ತೊಗೊಂಡು ಹಾಕು, ಸರಿ ಹೋಗ್ತಿತ್ತು. ಅಂದರೆ ಆ ಭಸ್ಮನ 4 ದಿವಸ ಹಾಕೊಳ್ಳೆ, ಇದನ್ನು ಒಂದೊಂದು ಚಿಟಿಕೆ ಹಾಲಲ್ಲಿ ಹಾಕ್ಕೊಟ್ಬಿಡೋದು. ಪಾಪ ನಿಜ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು, ನಿಜ ಅಂದ್ಬಿಟ್ಟೆ ತೊಗೊಂಡು ಅವ್ರು ಗುರುಗಳ ಮೇಲೆ ಭಕ್ತಿ ಇರೋ ಕೊಸ ತೊಗೊಂಡು ಇವ್ರು ಹಾಕ್ಕೊಂಡು ಕೊಡಿದಾಗ ವಾಸಿಯಾಗಿ ಹೋಗ್ತಿತ್ತು. ಹೇಗೆ ವಾಸಿ ಆಯಿತು, ಸ್ವಾಮಿಗಳು ಕೊಟ್ಟರು ಅಂತ ಅಷ್ಟು ಗೊತ್ತೇ ಹೊರತು. ನಿಮಗೆ ಇನ್ನೊಂದು ರಹಸ್ಯ, ಹೋಮ ಮಾಡಿರೋ ಧನ್ವಂತರಿ ಹೋಮಕ್ಕೆ ಯಾವ್ದು ಹಾಕಿದೋ, ಇದೇ ಅಮೃತ ಬಳ್ಳಿ ಕಡ್ಡಿಗಳು. ಅಮೃತ ಬಳ್ಳಿ ಕಡ್ಡಿಗಳೇನಾಗತ್ತೆ, ಆರೋಗ್ಯ ರಕ್ಷಣೆ. ಇವ್ರು ಕೊಟ್ಟರೋ ವಿಭೂತಿ ಅದರದ್ದೇ ಭಸ್ಮ, ಫಸ್ಟ್ ಕ್ಲಾಸ್. ನೋಡಿದ್ರ, ಗುರು ಮಹಿಮೆ, ಗುರುಮುಖೇನ ದೇವದರ್ಶಯಾಮಿ ಕೊಟ್ಟು ಇಂಡೈರೆಕ್ಟ್ ಆಗಿ ಏನಾಯ್ತು, ನಮ್ಮ ಆರೋಗ್ಯವನ್ನು ಪರಿಪೂರ್ಣವಾಗಿ ಚೆನ್ನಾಗಿ ಮಾಡ್ತು. ಇದಕ್ಕೆ ಹೇಳೋದು, ನಾವುಗಳು ಪ್ರತಿಯೊಬ್ಬರು ಮನೆಯಲ್ಲೂ ಅಮೃತ ಬಳ್ಳಿ ಗಿಡಗಳನ್ನು ಹಾಕ್ಕೊಂಡ್ರೆ ಬಹಳ ಉತ್ತಮೋತ್ತಮ, ಭಾಳ ಚೆನ್ನಾಗಿರುತ್ತೆ. ಇಂಥ ಒಂದು ಅಮೃತ ಬಳ್ಳಿಯನ್ನು ಪ್ರತಿ ದಿನದಲ್ಲಿ ಪ್ರತಿಯೊಬ್ಬ ಮನೆಯಲ್ಲೂ ಜೀವನ ಪರ್ಯಂತ 2 ಎಲೆ ಲಕ್ಷವಾಗಿ ತೊಗೊಂಡ್ರೆ ಅಂತ ಇಟ್ಕೊಳ್ಳಿ, ಗ್ಯಾಸ್ಟ್ರಿಕ್ ಬರಲ್ಲ, ಹಾರ್ಟಲ್ಲಿ ವಾಲ್ವ್ ಓಪನ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಕ್ಲೋಸ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಆಂಜಿಯೋಥೆರಪಿ ಅಂತ ಮಾಡಿಸ್ತಾರೆ. ಎಷ್ಟು ಖರ್ಚಾಗುತ್ತೆ ಗೊತ್ತಾ, 80,000 70,000. ಸ್ವಲ್ಪ ಹಳ್ಳಿ ಪ್ರದೇಶ, ಸಿಟಿಗೆ ಬಂದ್ಬಿಡಿ 1 ಲಕ್ಷ 1.5 ಲಕ್ಷ ಬೋಳ್ಸಕ್ಕೆ ಕಾಯ್ತಾ ಇರ್ತಾರೆ ಭಾಳ ಜನ. ಅದಕ್ಕೋಸ್ಕರ ನೀವುಗಳು ಅದನ್ನು ಪರಿವರ್ತನೆ ಮಾಡ್ಕೊಳ್ಳೋಕೆ ಅವಕಾಶ ಯಾರೋ, ಸಾಕ್ಷಾತ್ ಅಮೃತ ಬಳ್ಳಿನ ಎಲ್ಲಿ ಹಾಕೋಬೇಕು ಗಮನ ಇಟ್ಕೊಳ್ಳಿ. ಅಗ್ನಿ ಮೂಲೆಯಲ್ಲಿ ಹಾಕಬೇಕು, ಮನೆಯ ಅಗ್ನಿ ಮೂಲೆಯಲ್ಲಿ ಹಾಕಬೇಕು, ಇಲ್ಲ ದೇವ ಮೂಲೆಯಲ್ಲಿ ಹಾಕಬೇಕು. ಈ ಮುಂದೆ ಇರ್ತಕ್ಕಂಥ ಪೂರ್ವ ಭಾಗದಲ್ಲಿ ಬಿಟ್ಟು ಇನ್ನೆಲ್ಲೂ ಹಾಕಬಾರ್ದು. ಮುಂದೆ ಅಗ್ನಿ ಮೂಲೆಯಲ್ಲಿ ಇಲ್ಲ ದೇವ ಮೂಲೆಯಲ್ಲಿ, ಈ ಅವಕಾಶಗಳನ್ನ ಇಟ್ಕೊಂಡೇ ಹಾಕಬೇಕು. ಸ್ವಲ್ಪ ಪಾಟಲ್ಲಿ ಹಾಕಿದ್ರು ಸಾಕು. ಮನಿ ಪ್ಲಾಂಟ್ ಇದ್ದಂಗೆ ಫಸ್ಟ್ ಕ್ಲಾಸಾಗಿ ಹಬ್ಬಿಡುತ್ತೆ. ಮನೆ ಟೆರೆಸ್ ಮೇಲೆ ಹಬ್ಬಿಬಿಡ್ತು ಅಂದರೆ ಮನೆಗೆ ದಾರಿದ್ರ್ಯವೂ ಬರೋದಿಲ್ಲ. ಕ್ರಿಮಿ ಕೀಟಗಳು ಅಂದರೆ ಸೊಳ್ಳೆಗಳು, ನೊಣಗಳು ಅಂತ ಹೇಳ್ತಿರಲ್ಲ, ಅಮೃತ ಬಳ್ಳಿ ಎಷ್ಟು ಮನೆಗೆ ಹಬ್ಬಿರುತ್ತೋ ಯಾವ ಕಾಲಕ್ಕೂ ಅದು ಬರೋದಿಲ್ಲ. ಈ ಅಮೃತ ಬಳ್ಳಿ ಏನು ಅಂದರೆ, ಕುದುರೆಗಳಿಗೆ ಅಕಸ್ಮಾತ್ ಕಾಲು ನೋವುಗಳು ಅಂದರೆ ಲಾಳ ಹೊಡೆದಿರ್ತಾರೆ,
ಎತ್ತುಗಳಿಗೆ ಲಾಳ ಹೊಡೆದಿರ್ತಾರೆ, ಕಾಲಿಗೆ ಕಬ್ಬಿಣದ್ದು, ಅದು ನೋವು ಬರುತ್ತಂತೆ. ಪಾಪ ಏನು ಮಾಡುತ್ತದು ನಮಗೆ ಗೊತ್ತಿಲ್ಲದೆ ಮೂಕ ಪ್ರಾಣಿ ಅಮೃತ ಬಳ್ಳಿಯನ್ನು ತಿನ್ನುತ್ತೆ. ಅದೆಷ್ಟು ಚೆನ್ನಾಗಿ ಕಾಪಾಡುತ್ತೆ ಅಂದರೆ ಆ ರಕ್ತ ಗಿಕ್ತ ಬಂದಿದ್ರೆ ಅದೆಲ್ಲ ವಾಸಿ ಆಗುತ್ತೆ. ಹಾವು ತನ್ನ ಪರೆಯನ್ನು ತೆಗೆದು ಚರ್ಮವನ್ನು ತೆಗೆದು ಅದು ಹೊರಭಾಗದಲ್ಲಿ ಹೋಗ್ತಾ ಇದ್ದ ಸಮಯದಲ್ಲಿ ಆ ಚರ್ಮ ನೋವು ಬಂದಾಗ ರಭಸ ಜಾಸ್ತಿ, ಅದಕ್ಕೆ ಕೋಪ ಜಾಸ್ತಿ ಇರುತ್ತೆ. ಏನಾದ್ರು ಕೆಣಕಕ್ಕೆ ಹೋಗಬಾರ್ದು. ಹಾವುಗೇನಾದರೂ ಚರ್ಮ ತೆಗಿತಾ ಇರೋ ಸಮಯದಲ್ಲಿ, ಹೊಸ ಪರೆಯನ್ನು ತೆಗಿತಾ ಇರೋ ಸಮಯ ಕೆಣಕಕ್ಕೆ ಹೋದರೆ ಕಚ್ಚದೇ ಬಿಡಲ್ಲ ಅದು. ಎಂಥ ಇದು ದೇಶ, ಉಸಿರು ಜಾಸ್ತಿ ಆಗತ್ತೆ, ಅದಕ್ಕೆ ಹೊಸ ಯೌವನ ಬರುತ್ತೆ ಅದಕ್ಕೆ. ಅಂಥ ಸಮಯದಲ್ಲಿ ಉರಿತಾ ಇರುತ್ತೆ ದೇಹ. ಆ ಹೊಸ ಚರ್ಮಕ್ಕೆ ಏನು ಮಾಡುತ್ತೆ, ಅಮೃತ ಬಳ್ಳಿ ರಸವನ್ನು ಹೀರ್ಕೊಳ್ಳೋಕೆ ಹೋಗುತ್ತೆ. ಬಹಳ ಔಷಧಿ ಪದಾರ್ಥ. ಇಷ್ಟು ಚೆನ್ನಾಗಿರೋದಕ್ಕೆ ಹಾರ್ಟ್ ಡಿಸೀಸ್, ಶುಗರ್, BP ಎಲ್ಲ ಕಂಟ್ರೋಲ್ ಮಾಡೋದು ಯಾರೋ ಅಮೃತ ಬಳ್ಳಿ. ನೀವು ಇವತ್ತಿನ ದಿವಸ ಸಂಸ್ಕಾರದಲ್ಲಿ ಏನು ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಅಮೃತ ಬಳ್ಳಿ ಇದ್ದರೆ 2 ಸಸಿ ಹಾಕೊಂಡ್ರೆ ಸಾಕು. ಆ ಗಿಡ ಸುಮ್ಮನೆ ಹಂಗೆ ನೆಟ್ಟರೆ ಫಸ್ಟ್ ಕ್ಲಾಸ್ ಬರುತ್ತೆ. ಚೆನ್ನಾಗಿ ನೋಡ್ಕೋಬೇಕಾದ್ರೆ ಅಗ್ನಿ ಮೂಲೆ ದೇವ ಮೂಲೆಯಲ್ಲಿ ಮಾತ್ರ ಹಾಕಬೇಕು. ಒಂದು ಸುಮ್ಮನೆ ಪಾಟಲ್ಲಿ ಹಾಕೊಂಡ್ರು ಚೆನ್ನಾಗಿ ಹಬ್ಬಿಸಿ. ಯಾರ್ಯಾರು ಮನೆಯಲ್ಲಿ ಆರೋಗ್ಯವಾಗಿರಲೇ ಇರಲಿ, ಯಾರು ಬೇಕಾದ್ರೂ ತಿನ್ಬೋದು. 2 ಎಳೆಗಳು. ಕಹಿ ಎಷ್ಟು ಅಂದರೆ ಬೇವಿನ ಮರಕ್ಕಿಂತ ಕಹಿ ಜಾಸ್ತಿ, ಗಾಪಕ ಇರಲಿ. ಆದರೆ ಕಹಿ ಅಂದ್ಬಿಟ್ಟು ತುದು ಅಂತ ಉಗಿದ್ಬಿಟ್ಟಿರ, ಸಾಕ್ಷಾತ್ ಧನವಂತಿ ಅದರೊಳಗೆ ವಾಸವಾಗಿರ್ತಾನೆ. ಇಂದ್ರ ಅದನ್ನು ಹುಡ್ಕೊಂಡು ಹೋಗಿ ಎಲ್ಲಿ ತಗೊಂಬರೋದು ಅಂದಾಗ ಸಮುದ್ರದೊಳಗೆ ಸಾಕ್ಷಾತ್ ಸರಸ್ವತಿನೇ ಅದರೊಳಗೆ ವಾಸವಾಗಿದ್ದು ಅವಳು ಆ ವೀಣೆಯನ್ನು ನುಡಿಸ್ತಾ ಇದ್ದ ಶಬ್ದವನ್ನು ಕೇಳಿ ಇಂದ್ರ ಹೋಗಿ ಅದನ್ನು ತಗೊಂಡು ತನ್ನ ವ್ಯಾಧಿಯನ್ನು ಗುಣ ಮಾಡಿಸ್ಕೊಂಡ. ಅದು ಸಮುದ್ರದ ಒಳಗೆ ಭಾಗದಲ್ಲಿತ್ತು. ಅದನ್ನು ತಂದು ಭೂಲೋಕಕ್ಕೆ ತಾನೇ ಪ್ರತಿಷ್ಠಾಪನೆ ಮಾಡಿದ. ಮೊದಲನೇ ಪ್ರತಿಷ್ಠಾಪನೆ ಅವನು ಮಾಡಿದ್ದು ಸುಚೀಂದ್ರಮ್ಮಲ್ಲಿ, ಇಂದ್ರ ಶುಚಿಯಾಗಿದ್ದ ಜಾಗದಲ್ಲಿ ಅಮೃತ ಬಳ್ಳಿ. ಅದಕ್ಕೆ ಇವತ್ತು ಗರ್ಭಗುಡಿಯಲ್ಲಿ ಈಶ್ವರ ಇದ್ದಾನೆ. ಆ ಗರ್ಭಗುಡಿ ಹಿಂದ್ಗಡೆ ಅಮೃತ ಬಳ್ಳಿ ಹೇಳಿದೆ. ಅಮೃತ ಬಳ್ಳಿ ಬುಡದಲ್ಲೇ ಸಾಕ್ಷಾತ್ ಪರಮೇಶ್ವರ ಬಂದಿದ್ದಾನೆ. ಅಲ್ಲಿ ಸಾಯಂಕಾಲದ ಹೊತ್ತು ಸಂಗೀತವಾಗಿ ಆ ವೀಣೆ ಶಬ್ದವನ್ನು ಕೇಳ್ಬೋದು. ಕೆಲವು ಜಾಗದಲ್ಲಿ ಗೆಜ್ಜೆ ಶಬ್ದ ಅನ್ನೋಲ್ಲ, ಹಾಗೆ ವೀಣೆ ಶಬ್ದ. ಸರಸ್ವತಿ ಅದರೊಳಗೆ ವಾಸವಾಗಿರ್ತಾಳೆ, ನಾದೋ ನುಡಿಸ್ತಾಳೆ. ಓಹೋ, ಇಲ್ಲೇ ಅಮೃತ ಬಳ್ಳಿ ಇದೆ ಅನ್ನೋದು ಗೊತ್ತಾಗತ್ತೆ. ನಿಮ್ಮ ಮನೇಲಿರೋದಕ್ಕೆ ವೀಣೆ ನುಡಿಸ್ತಾ ಇದ್ರೆ ಪಕ್ಕದ ಮನೆ ನುಡಿಸ್ತಾ ಇರ್ಬೋದು, ಸರಸ್ವತಿ ಬಂದು ಕೂತ್ಕೊಂತಾಳೆ ಅಂತ ಅನ್ಕೊಳ್ಳೋ ಪ್ರಶ್ನೆ ಇಲ್ಲ. ನೀವೆಷ್ಟು ಚೆನ್ನಾಗಿ ಮನೋಭಾವನೆ ಇಟ್ಕೊಂಡು ಆ ಪರಿವರ್ತನೆ ಮಾಡಿ ಪೂಜೆ ಪುನಸ್ಕಾರವನ್ನು ಮಾಡಿ ಅಮೃತ ಬಳಿಯನ್ನು ಇಟ್ಕೊಂತಿರೋ ಧನವಂತರಿ ಜೊತೆಗೆ ಸರಸ್ವತಿ ವೀಣೆ ಕೂಡ ಸಾಧ್ಯತೆಯಲ್ಲ, ಸತ್ಯವಾಗಿ ಬರುತ್ತೆ. ಆದರೆ ನಿಮ್ಮ ಮನಸ್ಸು ಎಷ್ಟು ಚೆನ್ನಾಗಿ ಇಟ್ಕೊಂತಿರೋ ಅಷ್ಟು ಚೆನ್ನಾಗಿ ಆಲಾಪನೆ ಮಾಡ್ಬೋದು. ಇದೆಲ್ಲ ಅಮೃತ ಮಹಿಮೆಯ ವಿಶೇಷ. ಆ ಅಮೃತ ಸಿಂಧುವಾಗಿರ್ತಕ್ಕಂಥ ಜಗತ್ ಶಕ್ತಿ ಅದರೊಳಗೆ ವಾಸವಾಗಿದೆ. ಅದಕ್ಕೆ ಅಮೃತ ಅನ್ನೋದೇನು ಅಂದರೆ ಅಮೃತ ಕಡೇಶ್ವರರ ಈಶ್ವರನ ದೇವಸ್ಥಾನದಲ್ಲಿ ಇವತ್ತಿಗೂ ಅವನ ಅರ್ಚನೆ ಮಾಡೋದು ಇದನ್ನೇ. ಅದಕ್ಕೋಸ್ಕರ ಅಮೃತ ಕಡೇಶ್ವರದಿಂದ ಸಮುದ್ರ ಮಥನ ರಾಕ್ಷಸರು ದೇವತೆಗಳೆಲ್ಲ ಸಮುದ್ರ ಮಥನ ಮಾಡುವಾಗ ಮೊದಲನೇ ವೃಕ್ಷ ಬಂದಿದೆ ಅಮೃತ ಬಳ್ಳಿ. ಧನವಂತರಿನೇ ಹೊರಗಡೆ ಬಂದುಬಿಟ್ಟು ನಿಮಗೆಲ್ಲ ಅಮೃತ ತಂದಿದ್ದೀನಿ ಅಂತಾನೆ. ಆಗ ಮೋಹಿನಿ ರೂಪದಲ್ಲಿ ಸಾಕ್ಷಾತ್ ವಿಷ್ಣು ಆ ಹೆಣ್ಣಿನ ರೂಪದಲ್ಲಿ ತಗೊಂಡ್ಬಂದು ಹಾಕ್ತೀನಿ ಕೂತ್ಕೊಳ್ಳೆ ಅಂದ. ಆಗ ಅಮೃತವನ್ನ ಕೊಡ್ತಕ್ಕಂಥ ಇಷ್ಟೊಳ್ಳೆ ಅಮೃತ ಬಳ್ಳಿ ಆಂಜಿಯೋಥೆರಪಿ ಕೂಡ ಚೇಂಜ್ ಮಾಡೋ ಆಕ್ಟಿವೇಶನ್ನು ಭಾಳ ಚೆನ್ನಾಗಿ ಔಷಧಿಯನ್ನು ನುಂಗಿದ ತಕ್ಷಣ ಮಾತ್ರ ಪರಿಹಾರ ಕೊಡ್ತಕ್ಕಂಥದ್ದು, ತಕ್ಷಣದಲ್ಲೇ ಪರಿಹಾರ ಕೊಡೋದು ಈ ಅಮೃತ ಬಳ್ಳಿ. ಎಷ್ಟು ಚೆನ್ನಾಗಿದೆ ಅಮೃತ ಬಳ್ಳಿ ಅಂದರೆ ಭಾಳ ವಿಶೇಷಕರವಾಗಿರ್ತಕ್ಕಂಥದ್ದು. ಇದಾದ ಮೇಲೆ ನಾಯಿಗಳಿಗೆ ಗರ್ಭಧಾರಣೆ ಆದಾಗ ಎಷ್ಟೋ ಗೊತ್ತಿಲ್ಲ, ನೀವೇನು ಮಾಡ್ತೀರಾ, ಅದು ಅಕಸ್ಮಾತ್ ಏನು ಮಾಡುತ್ತೆ, ಹುಲ್ಲುಗಳನ್ನು ತಗೊಂಡು ತಿಂದುಬಿಡುತ್ತೆ. ಅದಾದ ಮೇಲೆ ವಾಂತಿಗಳನ್ನು ಮಾಡ್ಕೊಳ್ಳುತ್ತೆ, ಹೌದಾ? ಆದರೆ ಎಷ್ಟೋ ಜನ ಗೊತ್ತಿಲ್ಲ, ನಾಯಿಗಳಿಗೆ ರೋಗಗಳು ಬಂದಾಗ ತನಗೆ ಗೊತ್ತಂದರೆ ಬೀಡಿ ನಾಯಿಗಳ ಪಾಪ ಇರುತ್ತೆ. ಅದೇ ಮಾಡುತ್ತೆ ಈ ಅಮೃತ ಬಳ್ಳಿಯಲ್ಲಿ ತನಗೆ ಯಾವ ಕಾಲಕ್ಕೂ ಜನನವಿಲ್ಲದೆ ಇದ್ದ ಪಕ್ಷದಲ್ಲೋ ಅಥವಾ ದೇಹದಲ್ಲಿ ಅನಾರೋಗ್ಯವಾಗಿ ಅಂದರೆ ಸ್ಕಿನ್ ಅದಾದಾಗ ಅದನ್ನು ಮಾಡ್ಕೊಳುತ್ತೆ. ಅದಕ್ಕೆ ಇದಕ್ಕೇನು ಮಾಡ್ತಾರೆ, ಇವತ್ತವರೆಗೂ ಚರ್ಮವ್ಯಾಧಿಯನ್ನು ಪರಿವರ್ತನೆ ಮಾಡ್ತಕ್ಕಂಥ ವೈದೇಶ್ವರನ ದೇವಸ್ಥಾನದಲ್ಲಿ ಅಮೃತ ಬಳ್ಳಿಯನ್ನು ಅಭಿಷೇಕವನ್ನು ಮಾಡಿ ಚರ್ಮವ್ಯಾಧಿ ಇದ್ದವರಿಗೆ ಅದನ್ನು ಲೇಪನವನ್ನು ಮಾಡಿ ಕೊಟ್ಟಿರ್ತಾರೆ. ಅದನ್ನು ಯಾರಾದರೂ ಹಚ್ಕೊಂಡ್ರೆ ಸಾಕು ಚರ್ಮವ್ಯಾಧಿಗಳು ಹೋಗುತ್ತೆ ಅಂತ ಆ ಕಾಲದಿಂದ. ಅದಕ್ಕೆ ಕಾಳಬೇರುವಿಗೆ ಬಹಳ ಪ್ರೀತಿ. ಇಲ್ಲಿ ಕಾಳಬೇರು ಅಂದರೆ ನಾಯಿ ಆಗಿರೋದ್ರಿಂದ ಆ ಕಾಳಬೇರು ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥ ಅವಕಾಶವೂ ನಮಗೆ ಅಮೃತ ಬಳ್ಳಿ ಸಿಗುತ್ತೆ. ಎಷ್ಟು ದೇವತೆಗಳು, ಆಹಾ! ಇದೆಲ್ಲ ಪರಿಷ್ಕಾರವನ್ನು ಕೊಡ್ತಕ್ಕಂಥದ್ದು ಏಕೈಕ ಕಾರ್ಯಕ್ರಮ ಯಾವುದೋ ಬೃಹತ್ ಬ್ರಹ್ಮಾಂಡ. ಅದಕ್ಕೆ ನೀವುಗಳು ಬೃಹದಾಕಾರದ ಯೋಚನೆ ಮಾಡಿ ವೈಡ್ ಥಿಂಕಿಂಗ್ ಇಟ್ಕೊಳ್ಳಿ. ಜೀವನದಲ್ಲಿ ಯಾವತ್ತು ನ್ಯಾರೋ ಮೈಂಡೆಡ್ ಆಗಿರಬೇಡಿ. ಮಂಗಳವಾಗಿರ್ತಕ್ಕಂಥ ಈ ಭೂಮಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಆ ಭಗವಂತ ಕೃಪಾ ಕಟಾಕ್ಷ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾವೇನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.